ಗೆಳೆಯರೇ, ನಾವು ಇವತ್ತು ಗೂಗಲ್ ಮ್ಯಾಪ್‌ನಲ್ಲಿ ಯಾವುದಾದ್ರೂ ಒಂದು ಸ್ಥಳದ ಒಂದು ಫೋಟೋಸ್‌ಗಳನ್ನ ಯಾವ ರೀತಿ ಅಪ್ಡೇಟ್ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ. ಅದು ನಿಮ್ಮ ಹತ್ತಿರದ ಸ್ಥಳ ಇರ್ಬೋದು, ಅಥವಾ ಯಾವುದಾದ್ರೂ ಒಂದು ನಿಮ್ಮ ಪರಿಚಯ ಇರುವಂಥ ಸ್ಥಳ ಇರ್ಬೋದು, ಅಥವಾ ಯಾವುದಾದ್ರು ಟೆಂಪಲ್ ಇರ್ಬೋದು. ಯಾವುದೇ ಸ್ಥಳದ ಒಂದು ಪ್ರೇಕ್ಷಣಿಕ ಸ್ಥಳ ಇರ್ಬೋದು. ಅದರ ಫೋಟೋಸ್‌ಗಳನ್ನ ನಾವು ಗೂಗಲ್ ಮ್ಯಾಪ್‌ಗೆ ಅಪ್ಲೋಡ್ ಮಾಡಬಹುದು. ಇಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ಸ್ಥಳದ ಫೋಟೋಸ್‌ಗಳು ನನ್ನ ಫೋನಲ್ಲಿ ಇದೆ ಸ್ನೇಹಿತರೆ. ಅದರ ಒಂದು ಫೋಟೋಸ್‌ಗಳನ್ನ ಅಪ್ಲೋಡ್ ಮಾಡಬೇಕು ಅಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ಸ್ಥಳದ ಮೇಲೆ ಇಲ್ಲಿ ಫೋಟೋ ಆಲ್ರೆಡಿ ಅಪ್ಲೋಡ್ ಆಗಿದೆ ಸ್ನೇಹಿತರೆ. ಅವುಗಳನ್ನ ಈ ಕಡೆಗೆ ಸ್ಕ್ರೋಲ್ ಮಾಡ್ಕೊಳ್ಳಿ, ಸಂಪೂರ್ಣವಾಗಿ ಸ್ಕ್ರೋಲ್ ಮಾಡ್ಕೊಳ್ಳಿ. ಇವು ಎಷ್ಟು ಫೋಟೋ ಅಪ್ಲೋಡ್ ಇದೆ ಎಲ್ಲ ಫೋಟೋಸ್‌ಗಳನ್ನ ಸ್ಕ್ರೋಲ್ ಮಾಡಿದ ನಂತರದಲ್ಲಿ ಕೊನೆಗೆ ಒಂದು ಆಡ್ ಫೋಟೋಸ್ ಅಂತ ಒಂದು ಆಪ್ಷನ್ ಬರುತ್ತೆ, ಕೊನೆಗೆ ಬರುತ್ತೆ. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಡ್ ಫೋಟೋಸ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ, ಈ ರೀತಿ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ನೀವು ಆ ಒಂದು ಸ್ಥಳದ ಫೋಟೋಸ್‌ಗಳನ್ನ ನೀವು 1 ಇರ್ಬೋದು, 2 ಇರ್ಬೋದು, ಅಥವಾ 5, 10 ಎಷ್ಟು ಫೋಟೋ ಇದೆ ಎಲ್ಲವನ್ನು ಇಲ್ಲಿಂದ ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇರ್ಬೋದು, 1, 2 ಫೋಟೋಸ್‌ಗಳನ್ನ ಮಾತ್ರ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. 2 ಫೋಟೋಸ್‌ಗಳನ್ನ ಸೆಲೆಕ್ಟ್ ಮಾಡಿದ ನಂತರದಲ್ಲಿ ಕೆಳಗಡೆ ಪೋಸ್ಟ್ ಅಂತ ಒಂದು ಆಪ್ಷನ್ ಬರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ನಿಮ್ಮ ಒಂದು ಗೂಗಲ್ ಮ್ಯಾಪ್‌ನಲ್ಲಿ ಅಪ್ಲೋಡ್ ಮಾಡಿರುವಂಥ ಫೋಟೋಸ್‌ಗಳು ಅಲ್ಲಿ ಅಪ್ಲೋಡ್ ಆಗುತ್ತೆ. ಈ ರೀತಿ ನೋಡಿ, ಫೈಂಡ್ಸ್ ಅಂತ ತೋರಿಸುತ್ತೆ. ಇಲ್ಲಿ ಈ ರೀತಿ ತೋರಿಸಿದರೆ ನಿಮ್ಮ ಒಂದು ಫೋಟೋಸ್‌ಗಳು ಸಕ್ಸಸ್‌ಫುಲ್ ಆಗಿ ಅಪ್ಲೋಡ್ ಆಗಿದೆ ಅಂತ ಅರ್ಥ.